ನಮ್ಮ ಸಮುದಾಯಕ್ಕೆ 5 ಕೆಜಿ ಫ್ರೀ ಅಕ್ಕಿ ಬೇಡ ಅಂದಿದ್ದಾರೆ. ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಬಿದರಿ ಹೇಳಿಕೆಯನ್ನ ನೀಡಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿ ಜಯಂತ್ಯೋತ್ಸವದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಉತ್ಸವ, ಈ ಉತ್ಸವದಲ್ಲಿ ಮಾತಾಡಿದ್ದಾರೆ. 5 ಕೆಜಿ ಫ್ರೀ ಅಕ್ಕಿ ನಮಗ್ ಬೇಡವೇ ಬೇಡ, ನಮ್ಮ ಸಮುದಾಯಕ್ಕೆ ಬೇಡ ಅಂದಿದ್ದಾರೆ. ಉಚಿತ ಬಸ್ ಪ್ರಯಾಣ ಬೇಡ, ಸರ್ಕಾರದ ಯಾವ ಫ್ರೀ ಗ್ಯಾರಂಟಿಗಳು ನಮಗ್ ಬೇಡ, ಸರ್ಕಾರದ ಮೇಲಿನ ಅವಲಂಬನೆಯನ್ನ ಬಿಡಬೇಕು, ದುಡಿದು ಮುಂದೆ ಬರಬೇಕು ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಜೈನರು ಸಂಪಾದನೆಯಲ್ಲಿ 10% ಸಮುದಾಯಕ್ಕೆ ಕೊಡ್ತಾರೆ. ನಾವು ನಮ್ಮಲ್ಲಿರುವಂತಹ ಬಡವರಿಗೆ ಸಂಪಾದನೆಯಲ್ಲಿ 2% ಕೊಡಬೇಕು ಅಂತ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಪ್ರತಿಯೊಬ್ಬರಿಗೂ ಹೊಂದಬೇಕಾಗಿದೆ. ಆವಾಗ ಮಾತ್ರ ನಾವು ಉದಾಹರಣೆಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಾವು ಪರಿಶ್ರಮ ಪೂರ್ವಕವಾದ ದುಡಿಮೆಯನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಥಳದಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಮುಂದೆ ಹೋಗುವ ಸಾಧ್ಯ ಇದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ರಾಜ್ಯಗಳ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವ್ರಿಗೆ ಅವರದೇ ಆದಂತಹ ಸಮಸ್ಯೆಗಳಿವೆ. ಆದ್ದರಿಂದ ಸರ್ಕಾರದ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗಬೇಕು. ಯಾವ ಒಬ್ಬ ನಿರ್ಣಯವನ್ನು ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಮ್ಮ ಸಮುದಾಯಕ್ಕೆ 5 ಕೆಜಿ ಫ್ರೀ ಅಕ್ಕಿ ಬೇಡ ಅಂದಿದ್ದಾರೆ. ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಬಿದರಿ ಹೇಳಿಕೆಯನ್ನ ನೀಡಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿ ಜಯಂತ್ಯೋತ್ಸವದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಉತ್ಸವ, ಈ ಉತ್ಸವದಲ್ಲಿ ಮಾತಾಡಿದ್ದಾರೆ. 5 ಕೆಜಿ ಫ್ರೀ ಅಕ್ಕಿ ನಮಗ್ ಬೇಡವೇ ಬೇಡ, ನಮ್ಮ ಸಮುದಾಯಕ್ಕೆ ಬೇಡ ಅಂದಿದ್ದಾರೆ. ಉಚಿತ ಬಸ್ ಪ್ರಯಾಣ ಬೇಡ, ಸರ್ಕಾರದ ಯಾವ ಫ್ರೀ ಗ್ಯಾರಂಟಿಗಳು ನಮಗ್ ಬೇಡ, ಸರ್ಕಾರದ ಮೇಲಿನ ಅವಲಂಬನೆಯನ್ನ ಬಿಡಬೇಕು, ದುಡಿದು ಮುಂದೆ ಬರಬೇಕು ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಜೈನರು ಸಂಪಾದನೆಯಲ್ಲಿ 10% ಸಮುದಾಯಕ್ಕೆ ಕೊಡ್ತಾರೆ. ನಾವು ನಮ್ಮಲ್ಲಿರುವಂತಹ ಬಡವರಿಗೆ ಸಂಪಾದನೆಯಲ್ಲಿ 2% ಕೊಡಬೇಕು ಅಂತ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಪ್ರತಿಯೊಬ್ಬರಿಗೂ ಹೊಂದಬೇಕಾಗಿದೆ. ಆವಾಗ ಮಾತ್ರ ನಾವು ಉದಾಹರಣೆಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಾವು ಪರಿಶ್ರಮ ಪೂರ್ವಕವಾದ ದುಡಿಮೆಯನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಥಳದಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಮುಂದೆ ಹೋಗುವ ಸಾಧ್ಯ ಇದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ರಾಜ್ಯಗಳ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವ್ರಿಗೆ ಅವರದೇ ಆದಂತಹ ಸಮಸ್ಯೆಗಳಿವೆ. ಆದ್ದರಿಂದ ಸರ್ಕಾರದ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗಬೇಕು. ಯಾವ ಒಬ್ಬ ನಿರ್ಣಯವನ್ನು ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಮ್ಮ ಸಮುದಾಯಕ್ಕೆ 5 ಕೆಜಿ ಫ್ರೀ ಅಕ್ಕಿ ಬೇಡ ಅಂದಿದ್ದಾರೆ. ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಬಿದರಿ ಹೇಳಿಕೆಯನ್ನ ನೀಡಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿ ಜಯಂತ್ಯೋತ್ಸವದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಉತ್ಸವ, ಈ ಉತ್ಸವದಲ್ಲಿ ಮಾತಾಡಿದ್ದಾರೆ. 5 ಕೆಜಿ ಫ್ರೀ ಅಕ್ಕಿ ನಮಗ್ ಬೇಡವೇ ಬೇಡ, ನಮ್ಮ ಸಮುದಾಯಕ್ಕೆ ಬೇಡ ಅಂದಿದ್ದಾರೆ. ಉಚಿತ ಬಸ್ ಪ್ರಯಾಣ ಬೇಡ, ಸರ್ಕಾರದ ಯಾವ ಫ್ರೀ ಗ್ಯಾರಂಟಿಗಳು ನಮಗ್ ಬೇಡ, ಸರ್ಕಾರದ ಮೇಲಿನ ಅವಲಂಬನೆಯನ್ನ ಬಿಡಬೇಕು, ದುಡಿದು ಮುಂದೆ ಬರಬೇಕು ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಜೈನರು ಸಂಪಾದನೆಯಲ್ಲಿ 10% ಸಮುದಾಯಕ್ಕೆ ಕೊಡ್ತಾರೆ.
ನಾವು ನಮ್ಮಲ್ಲಿರುವಂತಹ ಬಡವರಿಗೆ ಸಂಪಾದನೆಯಲ್ಲಿ 2% ಕೊಡಬೇಕು ಅಂತ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಪ್ರತಿಯೊಬ್ಬರಿಗೂ ಹೊಂದಬೇಕಾಗಿದೆ. ಆವಾಗ ಮಾತ್ರ ನಾವು ಉದಾಹರಣೆಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಾವು ಪರಿಶ್ರಮ ಪೂರ್ವಕವಾದ ದುಡಿಮೆಯನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಥಳದಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಮುಂದೆ ಹೋಗುವ ಸಾಧ್ಯ ಇದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ರಾಜ್ಯಗಳ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರಿಗೆ ಅವರದೇ ಆದಂತಹ ಸಮಸ್ಯೆಗಳಿವೆ. ಆದ್ದರಿಂದ ಸರ್ಕಾರದ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗಬೇಕು. ಯಾವ ಒಬ್ಬ ನಿರ್ಣಯವನ್ನು ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಮ್ಮ ಸಮುದಾಯಕ್ಕೆ 5 ಕೆಜಿ ಫ್ರೀ ಅಕ್ಕಿ ಬೇಡ ಅಂದಿದ್ದಾರೆ. ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷರಾದಂತಹ ಬಿದರಿ ಹೇಳಿಕೆಯನ್ನ ನೀಡಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿ ಜಯಂತ್ಯೋತ್ಸವದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಉತ್ಸವ, ಈ ಉತ್ಸವದಲ್ಲಿ ಮಾತಾಡಿದ್ದಾರೆ. 5 ಕೆಜಿ ಫ್ರೀ ಅಕ್ಕಿ ನಮಗ್ ಬೇಡವೇ ಬೇಡ, ನಮ್ಮ ಸಮುದಾಯಕ್ಕೆ ಬೇಡ ಅಂದಿದ್ದಾರೆ. ಉಚಿತ ಬಸ್ ಪ್ರಯಾಣ ಬೇಡ, ಸರ್ಕಾರದ ಯಾವ ಫ್ರೀ ಗ್ಯಾರಂಟಿಗಳು ನಮಗ್ ಬೇಡ, ಸರ್ಕಾರದ ಮೇಲಿನ ಅವಲಂಬನೆಯನ್ನ ಬಿಡಬೇಕು, ದುಡಿದು ಮುಂದೆ ಬರಬೇಕು ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಜೈನರು ಸಂಪಾದನೆಯಲ್ಲಿ 10% ಸಮುದಾಯಕ್ಕೆ ಕೊಡ್ತಾರೆ, ನಾವು ನಮ್ಮಲ್ಲಿರುವಂತಹ ಬಡವರಿಗೆ ಸಂಪಾದನೆಯಲ್ಲಿ 2% ಕೊಡಬೇಕು ಅಂತ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಪ್ರತಿಯೊಬ್ಬರಿಗೂ ಹೊಂದಬೇಕಾಗಿದೆ. ಆವಾಗ ಮಾತ್ರ ನಾವು ಉದಾಹರಣೆಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಾವು ಪರಿಶ್ರಮ ಪೂರ್ವಕವಾದ ದುಡಿಮೆಯನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಥಳದಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಮುಂದೆ ಹೋಗುವ ಸಾಧ್ಯ ಇದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ರಾಜ್ಯಗಳ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರಿಗೆ ಅವರದೇ ಆದಂತಹ ಸಮಸ್ಯೆಗಳಿವೆ. ಆದ್ದರಿಂದ ಸರ್ಕಾರದ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗಬೇಕು. ಯಾವ ಒಬ್ಬ ನಿರ್ಣಯವನ್ನು ಎಲ್ಲ ಕವಲುಗಳನ್ನು ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು